Hello, future doctors. Welcome to Elegant Electronics. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈ ದಿನ ಅಂದರೆ 17/10/2025 ಇನ್ನೂ ಒಂದು 4 ಕಾಲೇಜುಗಳಿನ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ. ಯಾಕೆಂದರೆ NMC ಅವರು ಈ 4 ಕಾಲೇಜುಗಳಲ್ಲಿ ಈ ನೋಟಿಫಿಕೇಶನ್ 4 ಇದೆ. ಇನ್ನೊಂದು ನೋಟಿಫಿಕೇಶನಲ್ಲಿ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 50 ಇದೆ. ಸದ್ಯಕ್ಕೆ ಈ 4 ಕಾಲೇಜ್ ನೋಡೋಣ. ಈ 4 ಕಾಲೇಜುಗಳಲ್ಲಿ ತಲಾ 50-50 ಸೀಟ್ ಥರ ಜಾಸ್ತಿ ಮಾಡಿದ್ದಾರೆ. ಈಗ ಮಾಡೋ ಕೆಲಸನ ಫಸ್ಟ್ ರೌಂಡಲ್ಲೋ ಸೆಕೆಂಡ್ ರೌಂಡಲ್ಲೋ ಮಾಡಿದರೆ ಒಂದಷ್ಟು ಸ್ಟೂಡೆಂಟ್ಸ್ಗೆ ಯೂಸ್ ಆಗ್ತಿತ್ತು, ಹೆಲ್ಪ್ ಆಗ್ತಿತ್ತು, ಸ್ವಲ್ಪ ಟೆನ್ಷನ್ಸ್ ಕಡಿಮೆ ಆಗ್ತಿತ್ತು. ಯಾರಿಗೂ ಒಂದಷ್ಟು ಜನಕ್ಕೆ MVJ ಬೇಕಾಗಿರುತ್ತೆ, ಯಾರಿಗೂ ಒಂದಷ್ಟು ಜನಕ್ಕೆ ಮಹಾದೇವಪ್ಪ ರಾಂಪುರಿ ಬೇಕಾಗಿರುತ್ತೆ, KVG ಬೇಕಾಗಿರುತ್ತೆ, ಶ್ರೀನಿವಾಸ ಬೇಕಾಗಿರುತ್ತೆ. ಈಗ ಅವ್ರು ಲಾಂಗ್ ಟರ್ಮ್ ಹೊರಟೋಗಿದ್ದಾರೆ, ಸಿಗಲ್ಲ ಅಂದ್ಕೊಂಡು, ಇಲ್ಲ ಬೇರೆ ಯಾವುದೋ ಕಾಲೇಜ್ ಅಡ್ಮಿಟ್ ಆಗಿರ್ತಾರೆ, ಏನೇನೋ ಆಗಿರುತ್ತೆ. NMC ಅವರು ಇದೇ ವರ್ಷ ಅಲ್ಲ, ಹಿಂದಿನ ತುಂಬ ವರ್ಷಗಳಲ್ಲೂ ಅಷ್ಟೇ ಅವ್ರಿಗೆ ಇಷ್ಟ ಬಂದಾಗ ಅವರು ಸೀಟ್ಸ್ ಇನ್ಕ್ರೀಸ್ ಮಾಡ್ತಾರೆ. ಅದಕ್ಕೆ ಮೊದಲು ನೀಟಾಗಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ವರ್ಷ ಯಾವುದು ನಾವು ಸೀಟ್ಸು ಇನ್ಕ್ರೀಸ್ ಮಾಡೋದಿಲ್ಲ ಅಂತ ಕೊನೆಯಲ್ಲಿ ಈ ಥರ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕೆಲವು ಹುಡುಗರಿಗೆ, ಕೆಲವು ಸ್ಟೂಡೆಂಟ್ಸ್ಗೆ ಸ್ವಲ್ಪ ತೊಂದರೆ ಆಗೋ ಎಲ್ಲ ಸೂಚನೆಗಳು ಇದೆ. ನೋಡೋಣ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಡೇಟ್ ಸಹ ಎಕ್ಸ್ಟೆಂಡ್ ಮಾಡಿದ್ದಾರೆ ಆಪ್ಷನ್ ಎಂಟ್ರಿಗೆ. ಸೊ ಈಗ ಆಲ್ರೆಡಿ ಅಡ್ಮಿಟ್ ಆಗಿರೋರು ಸಹ ಈ 4 ಕಾಲೇಜುಗಳನ್ನ ಸಹ ಇನ್ಕ್ಲೂಡ್ ಮಾಡ್ಕೋಬಹುದು. ನಿಮಗೆ ಇಷ್ಟ ಇದ್ದರೆ, ನಿಮಗೆ MVJ ಬೇಕು, ಮಹಾದೇವಪ್ಪ ರಾಂಪುರಿ ಬೇಕು, KVG ಸುಳ್ಯ ಬೇಕು, ಶ್ರೀನಿವಾಸದಲ್ಲಿ ನಿಮ್ಗೆ ಏನು ಇಂಟ್ರೆಸ್ಟ್ ಇದ್ದರೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಆಲ್ರೆಡಿ ಅಡ್ಮಿಟೆಡ್ ಕ್ಯಾಂಡಿಡೇಟ್ಸ್ ಆಲ್ಸೋ. ಇನ್ನು ಬೇರೆಯವರು ಆಲ್ರೆಡಿ ಎಲ್ಲ ಎಂಟ್ರಿ ಮಾಡಿದ್ದೀರಾ, ಯಾರು ಸೀಟ್ ಅಲಾಟ್ ಆಗಿಲ್ವೋ ಡೈರೆಕ್ಟಾಗಿ ಮಾಪಪ್ಗೆ ಬರ್ತಾ ಇರೋರೆಲ್ಲ ಎಲ್ಲ ಕಾಲೇಜಸ್ಸು ಆ್ಯಡ್ ಮಾಡ್ಕೊಂಡಿರ್ತೀರ. ಸೊ ಈ 200 ಸೀಟ್ಸಲ್ಲಿ 200 ಸೀಟ್ಸಲ್ಲಿ 1.5 lakh ಗೌರ್ಮೆಂಟ್ ಕೋಟಾ ಸೀಟ್ಸ್ ಇರೋದು 54+19. 54 ರಿಮೈನಿಂಗ್ ಕರ್ನಾಟಕದ್ದು. ಹೈದ್ರಾಬಾದ್ ಕರ್ನಾಟಕ 19 ಸೀಟು ಹೈದ್ರಾಬಾದ್ ಕರ್ನಾಟಕ, ರಿಮೈನಿಂಗ್ ಕರ್ನಾಟಕ 54 ಸೀಟು. 54+19 ಸೀಟ್ಸ್ಗೆ ನಿಮಗೆ ಗೌರ್ಮೆಂಟ್ ಕೋಟಾ ಫೀಸಲ್ಲಿ ಈಗ ಇಷ್ಟು ಜನಕ್ಕೆ ಹುಡುಗರಿಗೆ ಸೀಟ್ ಸಿಗುತ್ತೆ. ಹೊಸ ಹುಡುಗರಿಗಾದ್ರೂ ಸಿಗ್ಬೋದು, ಇಲ್ಲ ಬೇರೆ ಯಾವುದೋ ಕಾಲೇಜಿಂದ ಅಡ್ಮಿಟ್ ಆಗಿರ್ತಾರೆ, ಅವ್ರಿಗೆ ಅಪ್ಗ್ರೇಡ್ ಆಗಿ ಈ ಕಾಲೇಜಿಗೆ ಬರ್ಬೋದು. ಬಟ್ ಅವ್ರಿಗೆ ಈ ಕಾಲೇಜಿಗೆ ಬಂದು ಸೇರ್ಕೊತಾರೆ, ಅವ್ರು ಬಿಟ್ಕೊಟ್ಟಂಥ ಸೀಟು ಬೇರೆಯವ್ರಿಗೆ ಮಾಪಪ್ ರೌಂಡಲ್ಲಿ ಬೇರೆಯವ್ರಿಗೂ ಸಹ ಸಿಗೋ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ 54+19 64, 74, 73 ಜನಗಳಿಗೆ ಗೌರ್ಮೆಂಟ್ ಕೋಟಾ ಸೀಟ್ಸ್ ಸಿಗುತ್ತೆ. ಅವ್ರಿಗೆ ಸೀಟೇ ಸಿಕ್ಕಿಲ್ಲ ಅಂದ್ಕೊಳ್ಳಿ, ಇಲ್ಲ ಪ್ರೈವೇಟ್ ಕೋಟಾದಲ್ಲಿ ಗೌರ್ಮೆಂಟ್ ಕೋಟಾ ಮಿಸ್ ಆಗಿ ಪ್ರೈವೇಟ್ ಕೋಟಾದಲ್ಲಿ ಎಂಟ್ರಿ ಆಗಿರ್ತಾರೆ. ಸೊ ಅವರು ಸಹ ಇಲ್ಲಿಗೆ ಬರಬಹುದು. ಈಗ ಅವರಿಗೆ ಒಂದು 50 ಲಕ್ಷ ಉಳಿತಾಯ ಆಗುತ್ತೆ. ಕ್ಯಾಟಗರಿ 1G ಅಲ್ಲಿ 2 ಸೀಟು RK ರಿಮೈನಿಂಗ್ ಕರ್ನಾಟಕ, 1 ಸೀಟು ಹೈದ್ರಾಬಾದ್ ಕರ್ನಾಟಕ. 2AG ಅಲ್ಲಿ 7 ಸೀಟ್ ರಿಮೈನಿಂಗ್ ಕರ್ನಾಟಕ, ಹೈದ್ರಾಬಾದ್ ಕರ್ನಾಟಕ 2 ಸೀಟು. 2AR ಅಲ್ಲಿ ರಿಮೈನಿಂಗ್ ಕರ್ನಾಟಕ 1 ಇದೆ. 2BG ಅಲ್ಲಿ ರಿಮೈನಿಂಗ್ ಕರ್ನಾಟಕ 2, ಹೈದ್ರಾಬಾದ್ ಕರ್ನಾಟಕ 1. 3AG ಅಲ್ಲಿ ರಿಮೈನಿಂಗ್ ಕರ್ನಾಟಕ 2, ಹೈದ್ರಾಬಾದ್ ಕರ್ನಾಟಕ 1. 3BG ಅಲ್ಲಿ ರಿಮೈನಿಂಗ್ ಕರ್ನಾಟಕ 2, ಹೈದ್ರಾಬಾದ್ ಕರ್ನಾಟಕ 1. 3BR ಅಲ್ಲಿ ರಿಮೈನಿಂಗ್ ಕರ್ನಾಟಕ 1. STG ಅಲ್ಲಿ ರಿಮೈನಿಂಗ್ ಕರ್ನಾಟಕ 2, ಹೈದ್ರಾಬಾದ್ ಕರ್ನಾಟಕ 1. ST ರೂರಲ್ 1 ಇದೆ ರಿಮೈನಿಂಗ್ ಕರ್ನಾಟಕದಲ್ಲಿ. SC ಜನರಲ್ ಅಲ್ಲಿ 8 ಸೀಟ್ ಇದೆ ರಿಮೈನಿಂಗ್ ಕರ್ನಾಟಕಕ್ಕೆ, ಹೈದ್ರಾಬಾದ್ ಕರ್ನಾಟಕದಲ್ಲಿ 3 ಇದೆ. SC ರೂರಲ್ ಅಲ್ಲಿ 2 ರಿಮೈನಿಂಗ್ ಕರ್ನಾಟಕ, 1 ಹೈದ್ರಾಬಾದ್ ಕರ್ನಾಟಕ. ಜನರಲ್ ಮೆರಿಟ್ ಅಲ್ಲಿ 19 ಸೀಟು ರಿಮೈನಿಂಗ್ ಕರ್ನಾಟಕಕ್ಕೆ, ಹೈದ್ರಾಬಾದ್ ಕರ್ನಾಟಕಕ್ಕೆ 6 ಸೀಟು. GMR ಅಲ್ಲಿ ರಿಮೈನಿಂಗ್ ಕರ್ನಾಟಕ 4, ಹೈದ್ರಾಬಾದ್ ಕರ್ನಾಟಕ 1. GM ಕನ್ನಡ ಮೀಡಿಯಂ 1 ಹೈದ್ರಾಬಾದ್ ಕರ್ನಾಟಕ, 1 ರಿಮೈನಿಂಗ್ ಕರ್ನಾಟಕ. ಟೋಟಲು 19 ಹೈದ್ರಾಬಾದ್ ಕರ್ನಾಟಕ, 1 ರಿಮೈನಿಂಗ್ ಕರ್ನಾಟಕ. ಸೊ ಟೋಟಲ್ ರಿಮೈನಿಂಗ್ ಕರ್ನಾಟಕ 54, ಹೈದ್ರಾಬಾದ್ ಕರ್ನಾಟಕ 19 ಸೀಟ್ ಇದೆ. ನೆಕ್ಸ್ಟ್ GMP ಅಲ್ಲಿ 25 ಸೀಟ್ ಇದೆ. GMP ಪ್ರೈವೇಟ್ ಕೋಟಾ ಸೀಟ್ಸ್ ಅಲ್ಲಿ 25 ಇದೆ. ಈ 25ರಲ್ಲಿ ಶ್ರೀನಿವಾಸದ ಬಿಟ್ಬಿಡಿ, ಶ್ರೀನಿವಾಸದಲ್ಲಿ ಸ್ವಲ್ಪ ಜಾಸ್ತಿ ಫೀಸ್ ಇದೆ. ಅದು ಬಿಟ್ಟರೆ ನಿಮಗೆ MVJ ಅಲ್ಲಿ ಟೋಟಲ್ 13 ಸೀಟ್ ಇದೆ. GMP ಅಲ್ಲಿ 12, GMPH ಅಲ್ಲಿ 1. ಮಹಾದೇವಪ್ಪ ರಾಂಪುರಿಯಲ್ಲಿ ಹೈದ್ರಾಬಾದ್ ಕರ್ನಾಟಕದಲ್ಲಿ GMH 14 ಇದ್ರೆ, GMP ಅಲ್ಲಿ 6 ಸೀಟ್ ಮಾತ್ರ ಇದೆ. KVG ಸುಳ್ಯದಲ್ಲಿ GMH ಅಲ್ಲಿ 2 ಇದೆ, 18 ಸೀಟು GMP ಯಲ್ಲಿದೆ. ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಫೀಸ್ ನೋಡಿಕೊಂಡು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಮಾಡಿ. 2 ಸೀಟು GMH ಅಲ್ಲಿದ್ರೆ, 18 ಸೀಟು GMP ಯಲ್ಲಿದೆ. ಸಾರಿ, ಅದು ನಾನು ಓದಿದಿಷ್ಟೊತ್ತು ಟೋಟಲ್ ಸೀಟ್ಸು. GMP 25 ಸೀಟ್ ಇದೆ,
MVGಯಲ್ಲಿ 4 GMP ಇದೆ, ಮಹದೇವಪ್ಪ ರಾಂಪುರಿಯಲ್ಲಿ 3, KVGಯಲ್ಲಿ 9, ಶ್ರೀನಿವಾಸದಲ್ಲಿ 9, GMPಯಲ್ಲಿ. GMPH ಅಲ್ಲಿ 20 ಸೀಟ್ ಇದೆ. GMPH ಅಲ್ಲಿ MVGಯಲ್ಲಿ 2 ಇದೆ, ಮಹದೇವಪ್ಪ ರಾಂಪುರಿ 14, KVG ಸುಳ್ಯ 2, ಶ್ರೀನಿವಾಸದಲ್ಲಿ 2, ಟೋಟಲ್ 20 GMPH. ಅದರಲ್ಲಿ ಶ್ರೀನಿವಾಸದಲ್ಲಿ ಯಾರು ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರೋ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ. ಓಪನ್ ಕ್ಯಾಟಗರಿಯಲ್ಲಿ 25 ಸೀಟ್ ಇದೆ. ಓಪನ್ ಕ್ಯಾಟಗರಿಯಲ್ಲಿ ನಾನ್ ಕರ್ನಾಟಕದವರು ಯಾರಾದರೂ ಬರಲಿಲ್ಲ ಅಂದರೆ ಅದನ್ನು ಕರ್ನಾಟಕದವ್ರಿಗೆ ಕನ್ವರ್ಟ್ ಮಾಡಿಕೊಡ್ತಾರೆ. NRI ಅಲ್ಲಿ 28 ಸೀಟ್ ಇದೆ, ಅದರ್ಸ್ ಕೋಟಾ 12 ಇದೆ. ನೆಕ್ಸ್ಟ್ MVGಯಲ್ಲಿ ತಮಿಳು ಮೈನಾರಿಟಿ 17 ಇದೆ, ಟೋಟಲು 200 ಸೀಟ್ ಆಯಿತು. ಸೊ ದಿಸ್ ಈಸ್ ಅಬೌಟ್ ದ ಅಡಿಷನಲ್ ಸೀಟ್ಸ್. 200 ಸೀಟ್ ಇದೆ, ಅಂತೂ ಇಂತೂ ದೊಡ್ಡ ಮನಸ್ಸು ಮಾಡಿ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟು ತುಂಬ ಖುಷಿ ವಿಚಾರ ಆದರೆ ಒಂದು ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ಸಹ 50 ಸೀಟ್ ಜಾಸ್ತಿ ಆಗಿದೆ. ಈ 50ರಲ್ಲಿ 15% ಆಲ್ ಇಂಡಿಯಾ ಕೋಟಾ ಕೊಟ್ಟೋಗ್ಬಿಡುತ್ತೆ, 100ಕ್ಕೆ 15. ಸೊ ಇರೋ 50ರಲ್ಲಿ 43 ಸೀಟು KE ಮೂಲಕ ಅಲಾಟ್ ಆಗುತ್ತೆ. ಎಲ್ಲ ಗೌರ್ಮೆಂಟ್ ಕೋಟಾ ಸೀಟ್ಸೇ. ಆ ಗೌರ್ಮೆಂಟ್ ಕೋಟಾ ಸೀಟಲ್ಲೂ ಸಹ 60,000 ಫೀಸ್ ಇರುತ್ತೆ. ಸೊ ನೋಡ್ತಾ ಹೋಗೋಣ. HK ರೀಜನಲ್ಲಿ ಬೀದರ್ ಇರೋದ್ರಿಂದ HK ರೀಜನಲ್ಲಿ 26 ಸೀಟ್ ಇದೆ, ರಿಮೈನಿಂಗ್ ಕರ್ನಾಟಕದಲ್ಲಿ 11 ಸೀಟ್ ಇದೆ. ಸೊ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇರೋರಿಗೆ ಒಂದಷ್ಟು ಜಾಸ್ತಿ ಸೀಟು ಸಿಗುತ್ತೆ. ಕ್ಯಾಟಗರಿ 1ನಲ್ಲಿ ಹೈದರಾಬಾದ್ ಕರ್ನಾಟಕ 1, ರಿಮೈನಿಂಗ್ ಕರ್ನಾಟಕ 1, 2A ಹೈದರಾಬಾದ್ ಕರ್ನಾಟಕ 3, ರಿಮೈನಿಂಗ್ ಕರ್ನಾಟಕ 1, 2A ಹೈದರಾಬಾದ್ ಕರ್ನಾಟಕ, 2A ರೂರಲ್ 1. ಈ ಥರ ಎಲ್ಲ ಸೀಟ್ಸು 43 ಸೀಟ್ಸು ಡಿವೈಡ್ ಆಗಿದೆ. ನೋಡ್ತಾ ಹೋಗಿ. ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇರೋರಿಗೆ ಒಂದಷ್ಟು ಅನುಕೂಲ ಆಗುತ್ತೆ. ಇನ್ನೂ ಒಂದು ರಿಲೀಸ್ ಮಾಡಿರೋಂಥ ನೋಟಿಫಿಕೇಶನ್ ಈ ದಿನ, ಆನ್ಲೈನ್ 3rd ರೌಂಡ್ ಸೀಟ್ ಅಲಾಟ್ಮೆಂಟ್ UG ಮೆಡಿಕಲ್ ಡೆಂಟಲ್ ಕೋರ್ಸಸ್. ಈಗಾಗಲೇ ವರದಿ ಮಾಡಿರುವ ಅಭ್ಯರ್ಥಿಗಳಿಗೆ ಯಾರು ಅಡ್ಮಿಷನ್ ತೊಗೊಂಡಿದ್ದೀರಾ ಅವರಿಗೆ 18/10/2025 ಬೆಳಿಗ್ಗೆ 8 ಗಂಟೆವರೆಗೂ ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾಕೆಂದರೆ ಅವ್ರಿಗೆ ಮೊದಲು ಒಂದು 4 ಕಾಲೇಜ್ ಮಾತ್ರ ಆಪ್ಷನ್ ಎಂಟ್ರಿಗೆ ಬಿಟ್ಟಿದ್ರು. ಆ 4 ಕಾಲೇಜಲ್ಲಿ ಮಾತ್ರ ಅವರು ಟ್ರೈ ಮಾಡಬಹುದಿತ್ತು, ಯಾಕೆಂದರೆ ಆ 4 ಕಾಲೇಜಲ್ಲಿ ಮಾತ್ರ ಸೀಟ್ಸ್ ಜಾಸ್ತಿ ಆಗಿತ್ತು. ಈಗ ಮತ್ತೆ 5 ಕಾಲೇಜಲ್ಲಿ ಜಾಸ್ತಿ ಆಗಿರೋದ್ರಿಂದ 18/10/2025 ಬೆಳಿಗ್ಗೆ 8 ಗಂಟೆವರೆಗೂ ನಿಮ್ಮ ಆಪ್ಷನ್ ಎಂಟ್ರಿಗೆ ರಿಲೀಸ್ ಮಾಡಿದ್ದಾರೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಯಾವ್ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. MVG ಮಹದೇವಪ್ಪ ರಾಂಪುರೆ, KVG ಸುಳ್ಯ, ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಇದಕ್ಕಿಂತ ಹಿಂದೆ AGL 50 ಜಾಸ್ತಿ ಆಗಿತ್ತು. ಸುಬ್ಬಯ್ಯ, ಶ್ರೀದೇವಿ, BGS ಮೆಡಿಕಲ್ ಕಾಲೇಜಲ್ಲೂ ಸಹ 200 ಸೀಟ್ಸು ಜಾಸ್ತಿ ಆಗಿತ್ತು. ಸೊ ಮಾಪಪ್ಪಲ್ಲಿರೋರಿಗೆ ಈಗ ಸ್ವಲ್ಪ ಹೋಪ್ಸ್ ಬರ್ತಾ ಇರಬಹುದು. ಒಂದಷ್ಟು ಸೀಟ್ಸ್ ಜಾಸ್ತಿ ಆಗಿರೋದ್ರಿಂದ ಸೀಟ್ ಸಿಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ. ಯಾರ್ಯಾರಿಗೆ ಜಸ್ಟ್ ಮಿಸ್ ಆಗಿರುತ್ತಾ ಅವ್ರಿಗೆ ಸಿಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.